ನಾಟ್ ಟಾಕ್ ಅಬೌಟ್ ಧರ್ಮಸ್ಥಳ ಅಂಡ್ ಸೌಜನ್ಯಕ್ಕೆ. ಆಗೋ ಹುಡುಗ ಹೇಗಿರ್ಬೇಕು, ಏನ್ ಕ್ವಾಲಿಟೀಸ್? ಸಂಚಾರಿ ಆಗೋಕೆ ಮನಿ ಎಲ್ಲಿಂದ ಬರುತ್ತೆ ಮೇಡಮ್? ಸುಚಿತ್ರಾ ಇಸ್ ಕಾಲೇಜ್ ಲೈಫ್ ಅಲ್ಲಿ ಯಾರನ್ನಾದ್ರೂ ಮಿಸ್ ಮಾಡ್ಕೊಳ್ತೀರಾ, ಸ್ಪೆಷಲಿ ಬಾಯ್ಸ್? ಅಕ್ಕ, ನೀವು ದೊಡ್ಡ ರೆಸ್ಟೋರೆಂಟ್ಗೆ ಮತ್ತೆ ತುಂಬಾ ಸುತ್ತಾಗ್ತೀರಾ ಅಲ್ವಾ, ನಿಮ್ಗೆ ಕಾಸು ಎಲ್ಲಿಂದ? ಅಷ್ಟೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರು ಹೇಗಿದ್ದೀರಾ? ನಾನಂತೂ ಸಗದಾಗಿದ್ದೀನಿ. ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಏನಂತ ಹೇಳಿದ್ರೆ, ನಾನು ಮೊನ್ನೆ ಒಂದು ಇನ್ಸ್ಟಾಗ್ರಾಮ್ ಸ್ಟೋರಿ ಹಾಕಿದ್ದೆ, ಕ್ವಶನ್ ಆನ್ಸರ್ ಏನಾದ್ರು ಇದ್ರೆ ಕೇಳಿ, ನಾನು ಆನ್ಸರ್ ಮಾಡ್ತೀನಿ ಅಂತ. ಇವಾಗ ನಾನು ಅದಕ್ಕೆಲ್ಲದಕ್ಕೂ ಆನ್ಸರ್ ಮಾಡ್ತೀನಿ ಗೈಸ್. ಇವಾಗ ನಾವು ಕ್ವಶನ್ ಆನ್ಸರ್ ನ ಸ್ಟಾರ್ಟ್ ಮಾಡೋಣ. ಪ್ರಜ್ವಲ್, ಶೂಟ್ ಯಾವಾಗ ಮಾಡ್ರೆ? ಶೂಟ್ ಇವ್ರೇನಂತ ಅಂದ್ರೆ ಕೊಲಾಬ್ರೇಷನ್ ಕೇಳಿದ್ರು, ಶೂಟ್ ಮಾಡೋದಕ್ಕೋಸ್ಕರ ಮಾಡೋಣ, ಅತಿ ಶೀಘ್ರದಲ್ಲೇ ಮಾಡೋಣ. ನಮ್ಮ ಮಾಗಡಿ ಕಡೆ ಬರ್ತೀರಾ? ಶೋರ್, ಖಂಡಿತ ಬರ್ತೀನಿ. ಅಲ್ಲಿ ಏನಿದೆ ಅಂತ ಕಮೆಂಟ್ ಅಲ್ಲಿ ತಿಳಿಸಿ, ಬರ್ತೀನಿ. ಡೈಲಿ ಮಿನಿ ವ್ಲಾಗ್ಸ್ ಅಪ್ಲೋಡ್ ಮಾಡಿ ಮೇಡಮ್. ಡೈಲಿ ಮಿನಿ ವ್ಲಾಗ್ಸ್ ಅಪ್ಲೋಡ್ ಮಾಡ್ಬೇಕು ಅಂತ ನನಗೂ ಇಷ್ಟ. ಇನ್ಮೇಲಾದ್ರೂ ಮಾಡ್ಬೇಕು, ಮಾಡೋಣ ಅಂತಿದ್ದೀನಿ ಗೈಸ್. ಕಮೆಂಟ್ ಅಲ್ಲಿ ತಿಳಿಸಿ, ಇನ್ನ ನಾನು ಡೈಲಿ ವ್ಲಾಗ್ಸ್ ಮಾಡ್ಬೇಕು ಅಂತ ಇದ್ರೆ. ನಿಮ್ಮ ಟೋಟಲ್ ಟೀತ್ ಎಷ್ಟಿದೆ? ಎಲ್ರಿಗೂ ಎಷ್ಟಿರುತ್ತೋ ಅಷ್ಟೇ ಇದೆ. ಎಲ್ರಿಗೂ ಎಷ್ಟಿರುತ್ತೆ? 32 ಇದೆ. ವಾಟ್ ಗಿವ್ಸ್ ಯು ಹ್ಯಾಪಿನೆಸ್? ನನಗೆ ಹ್ಯಾಪಿನೆಸ್ ಏನಂದ್ರೆ, ನನ್ನ ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ತುಂಬಾ ನನ್ಗೆ ಅದಿಷ್ಟ. ಅದೇ ನನ್ಗೊಂಥರ ಖುಷಿ. ಸಂಚಾರಿ ಆಗೋಕೆ ಮನಿ ಎಲ್ಲಿಂದ ಬರುತ್ತೆ ಮೇಡಮ್? ಯಾವ್ದಾದ್ರು ಸೈಡ್ ಬಿಸ್ನೆಸ್ ಇದ್ರೆ ಹೇಳಿ. ಸೈಡ್ ಬಿಸ್ನೆಸ್ ಅಂತ ಏನಿಲ್ಲ, ನಾನಿನ್ನ ಸ್ಟೂಡೆಂಟ್, ಇವಾಗ ಜಾಬ್ ನ ಸರ್ಚ್ ಮಾಡ್ತಾ ಇದ್ದೀನಿ. ಸಂಚಾರಿ ಆಗೋದಕ್ಕೆ ದುಡ್ಡು ಬೇಕು ಅಂತಾನೆ ಏನಿಲ್ಲ, ಕಮ್ಮಿ ಬಜೆಟ್ ಅಲ್ಲಿ ಹೋಗಿ ಬರ್ಬೋದು. ಅರ್ಥ ಆಯ್ತು ಅನ್ಸುತ್ತೆ. ಹಾಯ್, ನಿಮ್ಮ ಊರು ಯಾವುದು? ನನ್ನೂರು ನೇಟಿವ್ ಬಂದು ಚಿಕ್ಕಮಂಗ್ಳೂರು, ಇರೋದು ತಿಪ್ಟೂರು, ಇವಾಗ ಇರೋದು ಬೆಂಗಳೂರು. ಐ ಆಮ್ ಸ್ಟೂಡೆಂಟ್ ನೌ. ನಾನು ಕೂಡ ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು ಅನ್ಕೊಂಡಿದ್ದೀನಿ. ಸೊ ನಿಮ್ ಸ್ಟಾರ್ಟಿಂಗ್ ಎಕ್ಸ್ಪೀರಿಯನ್ಸ್ ಹೇಳಿ. ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ, ಆಲ್ ದ ಬೆಸ್ಟ್. ನನಗೇನಂತ ಹೇಳಿದ್ರೆ, ನಾನು 1 ವರ್ಷ ಆಯ್ತು, ಆದ್ರೂ ನಾನಿನ್ನ ಕಂಟೆಂಟ್ ಏನು ಸರಿಯಾಗಿ ಕೊಟ್ಟಿಲ್ಲ. ಅದರಿಂದ ನಂದು ಇನ್ನ ಮಾನಿಟೈಸ್ ಆಗಿಲ್ಲ. ಮಾಡ್ತಾ ಇದ್ದೀನಿ, ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ, ನೋಡೋಣ ಮುಂದೆ. ಅದಾದ್ಮೇಲೆ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ಶಾಲ್ ಐ ಟ್ರಾವೆಲ್ ವಿತ್ ಯು? ನಿಮ್ಗೆ ಬಾಯ್ ಫ್ರೆಂಡ್ ಇದಾನಾ? ಇಲ್ಲ. ಡು ಯು ವಾನ ಗೋ ಬ್ಯಾಕ್ ಫಾರ್ ಯುವರ್ ಪಾಸ್ಟ್? ಇಷ್ಟ ಇಲ್ಲ ನನಗೆ ಬ್ಯಾಕ್ ಪಾಸ್ಟಿಗೆ ಹೋಗೋದಕ್ಕೆ. ಏನಂತ ಹೇಳಿದ್ರೆ, ನಾನು ತುಂಬಾ ಮೋಸ ಹೋಗಿದ್ದೀನಿ ಫ್ರೆಂಡ್ಸ್ ಇಂದ ಆಗ್ಲಿ. ಲವ್ ಅಂತಾನೆ ಹೇಳಲ್ಲ ನಾನು, ಫ್ರೆಂಡ್ಸ್, ಫ್ಯಾಮಿಲಿ ಈ ತರ ವಿಷಯದಲ್ಲೆಲ್ಲ ತುಂಬಾ ನಾನು ಮೋಸ ಹೋಗಿದ್ದೀನಿ. ಅದಕ್ಕೆ ನಾನು ಏನಂದ್ರೆ ಬೇಗ ಟ್ರಸ್ಟ್ ಮಾಡೋದು ಜಾಸ್ತಿ, ಯಾರನ್ನೇ ಆಗ್ಲಿ. ಹಂಗಾಗಿ ನನಗೆ ಬ್ಯಾಕ್ ಪಾಸ್ಟಿಗೆ ಹೋಗೋದಕ್ಕೆ ಇಷ್ಟ ಇಲ್ಲ. ಬ್ರೋ, ಪ್ಲೀಸ್ ಶೇರ್ ಯುವರ್ ಎಡಿಟಿಂಗ್ ಟೂಲ್ಸ್? ನಾನು ವಿಡಿಯೋ ಎಡಿಟ್ ಎಲ್ಲ ಮಾಡೋದು ಕ್ಯಾಪ್ ಕಟ್ ಅಲ್ಲಿ, ಫೋಟೋ ಎಡಿಟ್ ಮಾಡೋದು ಇನ್ಶಾಟ್. ಅಕ್ಕ, ವಾಟ್ ಆರ್ ಯು ಸ್ಟಡಿಂಗ್? ನಂದು ಡಿಗ್ರಿ ಕಂಪ್ಲೀಟ್ ಆಗಿದೆ, BCom ಮುಗಿಸಿದ್ದೀನಿ SDM ಕಾಲೇಜ್ ಉಜಿರೆಯಲ್ಲಿ. ಈಗ ಜಾಬ್ ಸರ್ಚ್ ಮಾಡ್ತಾ ಇದ್ದೀನಿ. ಫ್ರಮ್ 2K ಫಾಲೋವರ್ಸ್ ವೆನ್ ಐ ಫಾಲೋಡ್ ಯು ಟು 7K ಲವ್ಲಿ ಕಂಟೆಂಟ್ 10K ಸೂನ್. ಥ್ಯಾಂಕ್ ಯು ಸೋ ಮಚ್. ಕೀಪ್ ಸಪೋರ್ಟಿಂಗ್. ನೀವು ಮದ್ವೆ ಆಗೋ ಹುಡುಗ ಹೇಗಿರ್ಬೇಕು, ಏನ್ ಕ್ವಾಲಿಟಿ ಇರ್ಬೇಕು? ಗೈಸ್, ನನಗೆ ಮದ್ವೆ ಆಗೋದಕ್ಕೆ ಇಂಟ್ರೆಸ್ಟ್ ಇಲ್ಲ. ಅಕಸ್ಮಾತ್ ಮದ್ವೆ ಆಗ್ತೀನಿ, ಮನೇಲಿ ಹೇಳಿದ್ರೆ ಮದ್ವೆ ಆಗ್ಲೇಬೇಕು, ಏನು ಮಾಡಕ್ಕಾಗಲ್ಲ. ಏನಿಲ್ಲ ಗೈಸ್, ಒಳ್ಳೆ ಹುಡುಗ ಆಗಿರ್ಬೇಕು, ಒಳ್ಳೆ ಜಾಬ್ ಅಲ್ಲಿ ಇರ್ಬೇಕು, ನನ್ನ ಚೆನ್ನಾಗಿ ನೋಡ್ಕೋಬೇಕು ಅಷ್ಟೇ. ಇನ್ನೇನು ಆತರ ಏನ್ ಕ್ವಾಲಿಟೀಸ್ ಏನಿಲ್ಲ. ಆದ್ರೆ ನಂಗೆ ಒಂದೇ ಒಂದು ಆಸೆ ಇದೆ, ಚಿಕ್ಕ ವಯಸ್ಸಿಂದ ನನ್ಕಿಂತ ಹುಡುಗ ಸ್ವಲ್ಪ ಬೆಳ್ಳಗಿರ್ಬೇಕು ಅಂತ, ಅದೊಂಥರ ಆಸೆ ಇದೆ. ಓಲ್ಡ್ ಸುಚಿಯಿಂದ ಈಗಿರೋ ಸುಚಿಗೆ ಟ್ರೂ ಇನ್ಸ್ಪಿರೇಷನ್ ಯಾರು? ಆರ್ ವಾಟ್ ಈಸ್ ದ ರೀಸನ್ ಫಾರ್ ಇದ್ರೆ ಹಿಂಗಿರ್ಬೇಕು? ಗೈಸ್, ನಾನು ಓಲ್ಡ್ ಸುಚಿ ಹೇಗಿದೆ ಅಂತ ಹೇಳಿದ್ರೆ, ತುಂಬಾ ರೂಡ್ ಆಗಿದೆ, ಯಾರ ಜೊತೆ ಅಷ್ಟು ಸರಿ ಮಾತಾಡ್ತಾ ಇರ್ಲಿಲ್ಲ. ನಾನಾಯ್ತು ನನ್ನ ಪಾಡಾಯ್ತು ಆ ತರ ಇರ್ತಿದೆ. ಬಟ್ ಇವಾಗ ಹಂಗಲ್ಲ, ಟ್ರಾವೆಲಿಂಗ್, ಫ್ರೆಂಡ್ಸ್, ತುಂಬಾ ಜಾಲಿ ಆಗಿರ್ತೀನಿ. ಏನಂದ್ರೆ, ನನಗೆ ನಿಜವಾಗ್ಲೂ ನನ್ನ ಲೈಫಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಅಂತಂದ್ರೆ ಸ್ವಾತಿ ನನ್ನ ಲೈಫಿಗೆ ಬಂದಿದ್ದು. ಸ್ವಾತಿ ಬಂದ್ಮೇಲೆ ನಾನು ತುಂಬಾ ಚೇಂಜಸ್ ಆಗಿದ್ದೀನಿ. ಯಾಕಂದ್ರೆ ಅವಳನ್ನ ನೋಡಿ ನಾನು ತುಂಬಾ ಕಲ್ತಿದ್ದೀನಿ. ಅವಳ ಪೇಷನ್ಸ್ ಆಗಿರ್ಬೋದು, ಅವಳಿರೋ ರೀತಿ ಆಗಿರ್ಬೋದು, ನಂಗೆ ಅದು ತುಂಬಾ ಇಷ್ಟ. ಇದ್ರೆ ಹಿಂಗಿರ್ಬೇಕು ಅಂತ ನಾನ್ ಕಲ್ತಿರೋದು ಸ್ವಾತಿ ನೋಡಿನಿ, ಇದ್ರೆ ಅವಳಂಗಿರ್ಬೇಕು ಅಂತ. ನಿಮ್ ಕಾಲೇಜ್ ಲೈಫ್ ಅಲ್ಲಿ ಯಾರನ್ನಾದ್ರೂ ಮಿಸ್ ಮಾಡ್ಕೊಳ್ತೀರಾ, ಸ್ಪೆಷಲಿ ಬಾಯ್ಸ್? ಮಾಡ್ಕೊಳ್ತೀನಿ, ಆದ್ರೆ ನೇಮ್ ಹೇಳಲ್ಲ. ನೀವು ಯಾಕೆ ಇಷ್ಟೊಂದು ಚಂದ? ಯಾಕೆ ಇಷ್ಟು ಚಂದ ನೀನು? ಲವ್ ಯು ಈ ತರ ಹೇಳಿದಕ್ಕೆ. ಮ್ಯಾಮ್, ನೀವ್ ಹಾಕೋ ಲೈನ್ಸ್ ಆರ್ಟ್ ಟಚಿಂಗ್ ಆಗೋ ತರ ಇರುತ್ತೆ, ಅದನ್ನೆಲ್ಲ ಎಲ್ಲಿ ಹುಡುಕ್ತೀರಾ? ಥ್ಯಾಂಕ್ ಯು ಸೋ ಮಚ್. ಆರ್ಟ್ ಟಚಿಂಗ್ ಆಗೋ ತರ ಇರುತ್ತೆ ಅಂತ ಹೇಳಿದಕ್ಕೆ ಖುಷಿ ಆಯ್ತು ನನಗೆ. ಎಲ್ಲಿ ಹುಡುಕ್ತೀರಾ ಅಂತಂದ್ರೆ, ಕೆಲವೊಂದನ್ನ ಕಾಪಿ ಮಾಡ್ತೀನಿ. ಇವಾಗ ಲೈನ್ಸ್ ಸ್ಕ್ರೋಲ್ ಮಾಡ್ಬೇಕಾದ್ರೆ ಬರ್ತಾ ಇರತ್ತೆ ಕೆಲವೊಂದು, ಹಂಗೇನೆ. ಮತ್ತೆ ಇನ್ನೊಂದು, ನಾನು ಆಲ್ಮೋಸ್ಟ್ ಹಾಕೋದು ಸಾಂಗ್ಸ್ ಇಂದ ಲೈನ್ಸ್ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ನಿಮ್ ಬಾಯ್ ಫ್ರೆಂಡ್ ಬಗ್ಗೆ ಹೇಳಿ. ಏನ್ ಹೇಳಿ? ಏನು ಇಲ್ಲ, ಟೈಮ್ ಬಂದಾಗ ಹೇಳ್ತೀನಿ ಬಿಡಿ.
ಹೂ ಬ್ರೋಕ್ ಯುವರ್ ಹಾರ್ಟ್? ಸೀಕ್ರೆಟ್. ಹೌ ಕ್ಯಾನ್ ಸಮ್ವನ್ ಬಿ ಸೋ ಬ್ಯೂಟಿಫುಲ್? What is the one thing you follow to stay confident, or what made you stay so confident so far? Guys, thank you so much ಸ್ವಾತಿ ಇದನ್ನ ಕೇಳಿದಕ್ಕೆ. ಏನಂತ ಹೇಳಿದ್ರೆ ಗೈಸ್, ನನಗೆ ನನ್ನ ಲೈಫಲ್ಲಿ ಆಗಿರೋಂಥ ಎಕ್ಸ್ಪೀರಿಯನ್ಸ್ ನನ್ನನ್ನು ಇಲ್ಲಿವರೆಗೂ ತಂದಿರೋದು. ಅದೇ ಕಾನ್ಫಿಡೆಂಟ್ ಇಂದಾನೆ ನಾನು ಇಲ್ಲಿವರೆಗೂ ಬಂದಿರೋದು. ಯಾವಾಗಲೂ ಏನೋ ಆಗಿರೋಂಥ ಎಕ್ಸ್ಪೀರಿಯನ್ಸಿಗೆ ನಾನು ಯಾವತ್ತೂ ಕುಗ್ಗೋಗಿದ್ರೆ ನಾನು ಇಲ್ಲಿವರೆಗೂ ಬರೋಕ್ಕಾಗ್ತಿರಲಿಲ್ಲ ಗೈಸ್. ನಿಮ್ಗೂ ಹೇಳೋದೇನಂತಂದ್ರೆ, ಯಾರಿಂದನೂ ಎಕ್ಸ್ಪೆಕ್ಟ್ ಮಾಡಬೇಡಿ, ಯಾರ ಮೇಲೂ ಡಿಪೆಂಡ್ ಆಗೋಕೆ ಟ್ರೈ ಮಾಡಬೇಡಿ. ನಿಮ್ಮನ್ನ ನೀವು ಏನು ಅಂತ ತೋರಿಸ್ಕೊಳ್ಳೋದಕ್ಕೆ ಸಿಂಗಲ್ ಆಗಿ ಫೈಟ್ ಮಾಡಿ, ಏನೇ ಆದ್ರೂ ಒಳ್ಳೇದಾಗೇ ಆಗತ್ತೆ. ಹೂ ಸುಚಿತ್ರಾ ಈಸ್? ಸುಚಿತ್ರಾ ಟ್ರಾವೆಲಿಂಗ್ ಕಂಟೆಂಟ್ ಕ್ರಿಯೇಟರ್, ಪ್ರಕೃತಿ ಪ್ರೇಮಿ, ನೇಚರ್ ಲವರ್. ಒನ್ ಮೋರ್, ವಾಟ್ ಲೈಫ್ ಟಿಪ್ ಯು ವುಡ್ ಲೈಕ್ ಟು ಗಿವ್ ಸಮ್ವನ್ ವೆನ್ ದೇ ಆರ್ ಫೀಲಿಂಗ್ ಲೋ? ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ಹೇಳ್ಬೇಕು ಅಂತ ಹೇಳಿದ್ರೆ, ನಿಮ್ಗೆ ಯಾವಾಗ ಫೀಲಿಂಗ್ ಲೋ ಅನ್ಸುತ್ತೆ, ಒನ್ ಬೆಟರ್ ಪರ್ಸನ್ ಅಂತ ಇರ್ತಾರೆ ನಿಮ್ಮ ಲೈಫಲ್ಲಿ. ಇಲ್ಲ ಅಂದ್ರೆ ನಿಮಗೆ ನೀವೇ ಸಮಾಧಾನ ಮಾಡ್ಕೋಬೇಕು. ಇದ್ರೆ ಅವ್ರ ಹತ್ರ ಶೇರ್ ಮಾಡ್ಕೊಳ್ಳಿ. ನಿಮ್ಗೇನು ಫೀಲಿಂಗ್ ಲೋ ಆಗ್ತಿದೆ ಅವ್ರ ಹತ್ರ ಶೇರ್ ಮಾಡಿ, ಸಮಾಧಾನ ಆಗುತ್ತೆ. ಮತ್ತೆ ಇನ್ನೊಂದು ಗೈಸ್, ಯಾರು ಏನಂದ್ರೆ ತಲೆ ಕೆಡಿಸ್ಕೋಬೇಡಿ. ಇರೋದೊಂದು ಲೈಫ್ ಚಿಲ್ಲಾಗಿ ಆರಾಮಾಗಿ ಪೀಸ್ ಆಗಿರ್ಬೇಕು. ಯಾಕೆಂದ್ರೆ ಮತ್ತೆ ಈ ಲೈಫ್ ಬರುತ್ತೋ ಬರಲ್ವೋ ನಿಜವಾಗ್ಲೂ ಗೊತ್ತಿಲ್ಲ. ಇರೋವರೆಗೂ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಇರ್ಬೇಕಷ್ಟೇ, ನನ್ನ ಪ್ರಕಾರ ಅಷ್ಟೇ. ವೈ ಯು ನಾಟ್ ಟಾಕ್ ಅಬೌಟ್ ಧರ್ಮಸ್ಥಳ ಅಂಡ್ ಸೌಜನ್ಯ ಕೇಸ್? ಗೈಸ್, ಎಲ್ರಿಗೂ ಗೊತ್ತು, ತುಂಬಾ ವರ್ಷದಿಂದ ಇದ್ರ ಬಗ್ಗೆ ಹೋರಾಟ ನಡೀತಾನೆ ಇದೆ. ಧರ್ಮಸ್ಥಳ ಬಗ್ಗೆ ಮಾತಾಡೋಷ್ಟು ದೊಡ್ಡೋಳಲ್ಲ ನಾನು. ತಪ್ಪು ಮಾಡಿರೋದು ಯಾರೇ ಆಗಿರ್ಲಿ ಶಿಕ್ಷೆ ಆಗ್ಲೇಬೇಕು, ಎಲ್ಲ ಶಿವನಿಚ್ಛೆ ಅಷ್ಟೇ. ನೀವಿಷ್ಟು ಖುಷಿಯಾಗಿರ್ತೀರಲ್ಲ ಹೇಗೆ? ಆಕ್ಚುಲಿ ನಾನು ತುಂಬಾ ಖುಷಿಯಾಗಿರ್ತೀನಿ. ಆದ್ರೂ ನೋವು ಅನ್ನೋದು ಇದ್ದೇ ಇರುತ್ತೆ ಗೈಸ್. ಎಲ್ಲರ ಲೈಫಲ್ಲೂ ಪ್ರಾಬ್ಲಮ್ಸ್ ಆಗಿರ್ಬೋದು, ಅದೆಲ್ಲದೂ ಇದ್ದೇ ಇರುತ್ತೆ. ಆದ್ರೂ ಅದನ್ನೆಲ್ಲ ಮರ್ತು ಖುಷಿಯಾಗಿರೋದಕ್ಕೆ ನಾವು ಟ್ರೈ ಮಾಡ್ಬೇಕು. ಯಾಕೆ ಅಂತಂದ್ರೆ, ಇರೋದೊಂದು ಲೈಫು. ಪ್ರಾಬ್ಲಮ್ಸ್ ಅನ್ನೋದು ಬಂದೇ ಬರುತ್ತೆ. ನಮಗೆ ಬರ್ದೆ ಏನೇನ್ ಮರಕ್ ಬರತ್ತಾ ಅಂತ ಹೇಳ್ತಾರೆ. ಹಾಗೇನೆ ಅದನ್ನೆಲ್ಲ ಫೇಸ್ ಮಾಡ್ಕೊಂಡು ಆರಾಮಾಗಿ ಖುಷಿಯಾಗಿರ್ಬೇಕು ಅನ್ನೋದು ನನ್ನ ಪಾಲಿಸಿ. ಮತ್ತೆ ಇನ್ನೊಂದು, ನಾನು ಯಾರಿಂದಾನು ಏನು ಎಕ್ಸ್ಪೆಕ್ಟ್ ಮಾಡಲ್ಲ. ನಂಗೆ ಬೇಜಾರಾಗೋದಕ್ಕಾಗಿರ್ಬೋದು, ಅಳೋದಕ್ಕೆ, ಅದೆಲ್ಲ ಯಾವಾಗ್ಲೂ ಚಿಕ್ಕ ವಯಸ್ಸಲ್ಲೇ ಹೋಯ್ತು. ಚಿಕ್ಕ ವಯಸ್ಸು ಅಂತ ಅಂದ್ರೆ ಡಿಗ್ರಿಯಿಂದ ಹಿಂದೆನೆ ಹೋಯ್ತು. ಇವಾಗ ನಾನು ಏನಂದ್ರೆ ಯಾರಿಂದಾನು ಎಕ್ಸ್ಪೆಕ್ಟ್ ಮಾಡಕ್ ಹೋಗಲ್ಲ. ನಾನಾಯ್ತು, ನನ್ನ ಪಾಡಾಯ್ತು, ನನ್ನ ಫ್ರೆಂಡ್ಸ್ ಆಯ್ತು, ಅಷ್ಟೇ. ಅಕ್ಕ, ನೀವು ದೊಡ್ಡ ದೊಡ್ಡ ರೆಸ್ಟೋರೆಂಟ್ಗೆ ಮತ್ತೆ ತುಂಬಾ ಸುತ್ತಾಡ್ತೀರಾ ಅಲ್ವಾ? ನಿಮ್ಗೆ ಕಾಸು ಎಲ್ಲಿಂದ ಅಷ್ಟು? ತುಂಬಾ ದೊಡ್ಡ ದೊಡ್ಡ ರೆಸ್ಟೋರೆಂಟ್ ಅಂತ ಹೇಳಿದ್ರೆ, ನಾನು ಆಲ್ಮೋಸ್ಟ್ ಪ್ರಮೋಷನ್ಗೋಸ್ಕರ ನಾನು ಹೋಗಿರೋದು. ಮತ್ತೆ ನನ್ನ ಬರ್ತಡೇಗೆ ಮಾತ್ರ ನಾನು ಓಯೋ ಬ್ಯಾಂಗ್ಳೂರ್ ಅನ್ನೋ ಒಂದು ದೊಡ್ಡ ರೆಸ್ಟೋರೆಂಟ್ ಹೋಗಿದೆ. ಅದ್ ಬಿಟ್ರೆ ಇನ್ನೆಲ್ಲ ಆಲ್ಮೋಸ್ಟ್ ಪ್ರಮೋಷನ್, ಕೊಲಾಬ್ ಆ ಥರನೇ ಹೋಗಿರೋದು. ತುಂಬಾ ಸುತ್ತಾಡ್ತೀರಾ, ಅದಕ್ಕೆ ತುಂಬಾ ಸುತ್ತಾಡೋದಕ್ಕೆ ಏನು ಲಕ್ಷಾಂತರ ರೂಪಾಯಿ ಏನು ಬೇಕಾಗಿಲ್ಲ. ಅದೂ ಅಷ್ಟೇ, ಅಮೌಂಟ್ ಎಲ್ಲಿಂದ ಬರುತ್ತೆ ಅಂದ್ರೆ ಕೊಲಾಬ್ರೇಷನ್, ಪ್ರಮೋಷನ್ ಆ ಥರ ಮಾಡ್ತಾ ಇರ್ತೀನಿ, ಅದರಿಂದ ಅಮೌಂಟ್ ಬರುತ್ತೆ ಅಷ್ಟೇ. ಮತ್ತೆ ನಾನು ಸುತ್ತಾಡೋದಕ್ಕೆ ಯಾವತ್ತೂ ಲಕ್ಷಾಂತರ ರೂಪಾಯಿ ಎಲ್ಲ ಕೊಟ್ಟು ಹೋಗಿಲ್ಲ ಗೈಸ್. ಏನಿದ್ರು 1000 2000 ಅಂದ್ರೆ ನಾನು ತುಂಬಾ ಕಮ್ಮಿ ಹತ್ರ ಹೋಗಿರೋದು. ಸ್ಟೇಟ್ ಬಿಟ್ಟು ನಾನು ತುಂಬಾ ಹೋಗೇ ಇಲ್ಲ. ಲಾಸ್ಟು ಗೋವಾ ಏನೋ ಬಿಟ್ರೆ, ಗೋವಾ ದೂದ್ಸಾಗರ್ ಏನೋ ಬಿಟ್ರೆ ನಾನು ಹೋಗಿಲ್ಲ ಎಲ್ಲೂ ಅಷ್ಟು. ಸ್ಟೇಟ್ ಬಿಟ್ಟು ಹೋಗಿಲ್ಲ. ಆದ್ರೆ ಆ ಥರ ಡ್ರೀಮ್ ಇದೆ ಗೈಸ್, ನಾನು ಇಂಡಿಯಾ ಬಿಟ್ಟು ಹೋಗ್ಬೇಕು ಅಂತ. ನೋಡೋಣ, ಒನ್ ಡೇ ಹಂಗೆ ಹೋಗ್ತೀನಿ. ಅಲ್ಲಿ ಹೋದ್ಮೇಲೆ ಎಕ್ಸ್ಪ್ಲೋರ್ ಮಾಡ್ತೀನಿ ಯಾವ್ಯಾವ ಥರ ಅಂತ. ಅಷ್ಟು ದೇವರಿನ ಶಕ್ತಿ ಕೊಟ್ಟಿಲ್ಲ. ಶಕ್ತಿ ಕೊಟ್ಮೇಲೆ ಹೋಗ್ತೀನಿ ಖಂಡಿತ, ನಿಜವಾಗ್ಲೂ. ಥ್ಯಾಂಕ್ ಯು ಈ ಕ್ವಶನ್ ಕೇಳಿದಕ್ಕೆ. ಎಲ್ಲರೂ ತುಂಬಾ ಕ್ವಶನ್ ಮಾಡ್ತಾ ಇದ್ರಿ, ದುಡ್ಡೆಲ್ಲಿಂದ ಬರುತ್ತೆ. ಇವಾಗ ಕ್ಲಾರಿಟಿ ಕೊಟ್ಟಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಯಾರು ನನ್ನ ಕ್ವಶನ್ ಕೇಳಿದಿರಾ ಅವ್ರೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರಿಗೆ ನಾನು ಆನ್ಸರ್ ಮಾಡೋಕ್ಕಾಗಲಿಲ್ವೋ ಅವರಿಗೆಲ್ಲ ನನ್ನ ಕಡೆಯಿಂದ ಸಾರಿ. ಹಾಗೆ ಇನ್ಸ್ಟಾದಲ್ಲಿ ಕೂಡ ಫಾಲೋ ಮಾಡೋದನ್ನ ಮರಿಬೇಡಿ. ಆದಷ್ಟು ಬೇಗ 1K ಸಬ್ಸ್ಕ್ರೈಬರ್ಸ್ ಆಗಲಿ ಯೂಟ್ಯೂಬ್ ಅಲ್ಲಿ, ಆದಷ್ಟು ಬೇಗ ನನ್ನ ಅಕೌಂಟ್ ಮಾನಿಟೈಸ್ ಆಗಲಿ ಅಂತ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನೆಕ್ಸ್ಟ್ ಯಾವ ತರ ವಿಡಿಯೋ ಮಾಡಬೇಕು ಅಂತ. ಆ ತರ ಮಾಡೋದನ್ನ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಕೀಪ್ ಸಪೋರ್ಟಿಂಗ್. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.